ಸಂದರ್ಭದಲ್ಲಿ ದರ್ಶನ್ ಅವರ ಮೆಡಿಕಲ್ ಸರ್ಟಿಫಿಕೇಟ್ ಅಂದರೆ ಅವರ ಆರೋಗ್ಯ ಹೇಗಿದೆ ಅಂತಕ್ಕಂಥ ಮಾಹಿತಿ ನನಗೆ ಬೇಕು ಅಂತ ಕೋರ್ಟ್ ಕೇಳಿದೆ. ಅರ್ಜಿಯನ್ನು ವಿಚಾರಣೆಯನ್ನು ಸೋಮವಾರ ಮಧ್ಯಾಹ್ನಕ್ಕೆ ಕೋರ್ಟ್ ಮುಂದೂಡಿದೆ. ಮನೆಯೂಟ ನೀಡುವಂತೆ ಅರ್ಜಿಯನ್ನು ಸಲ್ಲಿಸಿದ್ರು ದರ್ಶನ್ ಪರ ವಕೀಲರು. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯ ಬಳಿಕ ಈಗ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ಸೋಮವಾರಕ್ಕೆ ಬರುತ್ತೆ ದರ್ಶನ್ ಅವರ ಮೆಡಿಕಲ್ ರಿಪೋರ್ಟ್. ಯಾಕೆಂದರೆ ಅವರು ತುಂಬ ಹೇಳ್ಕೊಂಡಿದ್ರು, ನನ್ನ ವೆಯ್ಟ್ ತುಂಬ ಕಡಿಮೆ ಆಗಿದೆ, ನಾನು ಈಗಾಗಲೇ ಜೈಲಿನಲ್ಲೇ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ, ನನಗೆ ಡಿಸೆಂಟ್ರಿ ಥರ ಆಗಿತ್ತು, ವಾಂತಿ ಭೇದಿ ಆಗಿತ್ತು ಅಂತೆಲ್ಲ. ಸೊ ಹಾಗಾಗಿ ಈಗ ಕೋರ್ಟು ನನಗೆ ಮೆಡಿಕಲ್ ಸರ್ಟಿಫಿಕೇಟ್ ಬೇಕು ಅಂತ ಕೇಳಿದೆ. ಜೈಲು ಅಧಿಕಾರಿಗಳಿಗೆ ಸೂಚನೆಯನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದೆ. ಸೊ ಹಾಗಾಗಿ ಸೋಮವಾರ ದರ್ಶನ್ ಅವರ ಮೆಡಿಕಲ್ ಸರ್ಟಿಫಿಕೇಟ್ ಬರುತ್ತೆ. ಅದರಲ್ಲೆಲ್ಲ ಗೊತ್ತಾಗುತ್ತೆ ಏನಾಗಿದೆ ಏನು ಎತ್ತ ಅಂತಂದ್ಬಿಟ್ಟು. ಅದನ್ನು ನೋಡಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಅಲ್ಲಿ ತನಕ ಅಂದರೆ ಸೋಮವಾರ ತನಕ ಅಟ್ಲೀಸ್ಟ್ ಮತ್ತೆ ಜೈಲೂಟವೇ ಫಿಕ್ಸ್ ಆದಂತಾಯಿತು ದರ್ಶನ್ ಅವರಿಗೆ. ತನಗೆ ಜೈಲೂಟ ಸೆಟ್ ಆಗ್ತಾ ಇಲ್ಲ, ಆರೋಗ್ಯ ಹೆಚ್ಚು ಕಡಿಮೆ ಆಗ್ತಾ ಇದೆ, ವೆಯ್ಟ್ ಲಾಸ್ ಆಗಿದೆ, ಹಾಗಾಗಿ ನನಗೆ ಮನೆಯಿಂದ ಮನೆ ಊಟ ಬೇಕು, ಹಾಸಿಗೆ ದಿಂಬೆ ಬೇಕು, ಪುಸ್ತಕ ಬೇಕು ಅಂತೆಲ್ಲ ಒಂದಷ್ಟು ಮನವಿ ಮಾಡಿಕೊಂಡಿದ್ರು. ಮೊದಲಿಗೆ ಸೆಷನ್ಸ್ ಕೋರ್ಟ್ಗೆ ಹೋಗಿದ್ದರು. ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ಮುಂದೂಡಿಕೆಯಾಗಿ ಕೊನೆಗೆ ಕೋರ್ಟ್ ಮ್ಯಾಜಿಸ್ಟ್ರೇಟನ್ನು ಅಪೀಲ್ ಮಾಡ್ಕೊಳ್ಳಿ ಅಂತ ಹೇಳಿತ್ತು. ಹಾಗಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅಪೀಲ್ ಹೋಗಿದ್ದು ಇವತ್ತು ವಿಚಾರಣೆಗೆ ಬಂತು. ವಿಚಾರಣೆ ಸಂದರ್ಭದಲ್ಲಿ ಈಗ ಕೋರ್ಟ್ ಹೇಳಿರ್ತಕ್ಕಂಥದ್ದು ಇಷ್ಟು: ಜೈಲಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದೆ. ದರ್ಶನ್ ಅವರ ಆರೋಗ್ಯ ಹೇಗಿದೆ, ಜೈಲಿನಲ್ಲಿ ಅವರಿಗೆ ಯಾವ ಯಾವ ವಿಚಾರಕ್ಕೆ ಟ್ರೀಟ್ಮೆಂಟನ್ನು ನೀಡಲಾಗಿದೆ, ಇದೆಲ್ಲದರ ಒಂದು ವರದಿಯನ್ನು ಕೊಡಿ ಅಂತ ಕೇಳಿದ್ರು. ಈ ನಡುವೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಂತಹ ಒಂದು ದೃಶ್ಯ ಈಗ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕೇವಲ 3 ಸೆಕೆಂಡು ದರ್ಶನ್ ಫ್ರೆಂಡ್ಸ್ ಮೊಬೈಲ್ ಐಫೋನ್ನಲ್ಲಿ ಸೆರೆಯಾಗಿದೆ ಅಂತಕ್ಕಂಥದ್ದು. ದರ್ಶನ್ ಸೂಚನೆಯಂತೆ ರೆಕಾರ್ಡನ್ನು ಡಿಲೀಟ್ ಮಾಡಿದಾರಂತೆ. ಡಿಲೀಟ್ ಆಗಿರೋ ದೃಶ್ಯಕ್ಕಾಗಿ ಈಗ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅಲ್ಲ, ಡಿಲೀಟ್ ಆಗಿರೋ ದೃಶ್ಯಕ್ಕೆ ಹುಡುಕಾಟ ಹಿಂಗೆ ರಿಟ್ರೀವ್ ಮಾಡಬೇಕಷ್ಟೇ. ರಿಟ್ರೀವ್ ಮಾಡಿದ್ರೆ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ. ಕೇವಲ 3 ಸೆಕೆಂಡು ದರ್ಶನ್ ಫ್ರೆಂಡ್ ಮೊಬೈಲ್ನಲ್ಲಿ ಸೆರೆಯಾಗಿದೆ ಮಾಹಿತಿ ಅಂತಕ್ಕಂಥದ್ದು ಗೊತ್ತಾಗಿದೆ ಈಗ ಪೊಲೀಸರಿಗೆ. ಐಫೋನ್ನಲ್ಲಿ 3 ಸೆಕೆಂಡು. ಆ್ಯಕ್ಚುಲಿ ಈಗ ಪೊಲೀಸರು ತನಿಖೆಯ ಅಂತಿಮ ಹಂತಕ್ಕೆ ಬಂದಿದ್ದಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಇದೇನೆ. ಆ ಗೋಡೌನ್ನಲ್ಲಿ ಇದ್ದಂತಹ, ಶೆಡ್ನಲ್ಲಿ ಇದ್ದಂತಹ CCTV ಫುಟೇಜ್ DVR ತೊಗೊಂಡಿದ್ದಾರೆ, ಡಿಲೀಟ್ ಆಗಿದೆ. ದರ್ಶನ್ ಮನೆಯ CCTV ಡಿಲೀಟ್ ಆಗಿದೆ. ಪವಿತ್ರ ಗೌಡ ಮನೆಯ CCTV ಫುಟೇಜ್ ಡಿಲೀಟ್ ಆಗಿದೆ. ಇದೆಲ್ಲ ಬೇಕು ಅವರಿಗೆ. ರಿಟ್ರೀವ್ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲಿರೋ FSL ಕಳಿಸ್ಕೊಟ್ಟಿದ್ದಾರೆ. FSL ಇಂದ ಇನ್ನೂ ರಿಟ್ರೀವ್ ಆಗಿ ಬಂದಿಲ್ಲ.